ಬೇರೆ ಯಾವುದೇ ನೀವು ತಂಪು ಪಾನೀಯ ತಗೊಂಡ್ರೆ ಅದರಲ್ಲೆಲ್ಲ ಕೆಮಿಕಲ್. ಯಾವುದೇ ತಗೊಳ್ಳಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಪ್ರಚಾರಕ್ಕೆ ಬಿಟ್ಟರೆ ಅದು ಕ್ವಾಲಿಟಿ ಅಂತ ಕೇಳಿದ್ರೆ ಜೀರೋ. ನಮ್ಮೂರಿಗೆ ನೀರು, ನಮ್ಮೂರಿದೆ ಶುಂಠಿ, ನಮ್ಮೂರಿನವರೇ ಮಾಡುದು, ಕುಡಿದು ಸಹ ನಮ್ಮೂರಿನವರೇ. ಇದು ಉಡುಪಿ ಮತ್ತು ಮಂಗಳೂರಿನಲ್ಲಿ ಗೋಲಿ ಸೋಡ ಗೊತ್ತಿಲ್ಲದಿರೋ ಮಗುವೇ ಇಲ್ಲ ಹಾಗೆ. ಈಗ ನಿಮ್ಮ ತಲೆಮಾರಲ್ಲಿ ನೀವು ಆದ್ಮೇಲೆ ಮುಂದೆ ಗೋಲಿ ಸೋಡಾ ಮಾಡುವಂಥವ್ರಿಲ್ಲ, ಅಟ್ಲೀಸ್ಟ್ ಪಾರ್ಟ್ ಟೈಮಲ್ಲೂ ಮಾಡೋಕ್ಕೆ ಮನಸ್ಸೇನಿಲ್ಲ ಈಗ ಯಾರು ಮಕ್ಕಳು ಮಾಡೋದು ಇಲ್ಲ ಈಗ ಅಂತ ನನಗೆ. ನಾವೆಲ್ಲ ಕುಡಿಯುವಾಗ ಅದು ಸೋಡಾ ಒಳಗೆ ಅದು ಗೋಲಿ ಹೆಂಗೆ ಆಗ್ತದೆ ಅನ್ನೋದೇ ಆಗ್ತದೆ. ನಮ್ಮ ವಯಸ್ಸಲ್ಲಿ ಕುಡಿಯುವಾಗ ಪ್ರತಿ ಸಲ ಆಗ್ತದೆ ಅಂತ ಇದೊಂದು ಸ್ಪೆಷಲ್ ನೋಡಿ, ಹಿಂಗಿದ್ರೆ ಕುಡಿದ್ರೆ ಬರುತ್ತೆ. ಅದೇ ಆ ಗೋಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ಮಾಡಿಟ್ಟಿದ್ರು ಒಳಗೆ. ನಾನು ಯಾವಾಗಲೂ ಇಲ್ಲಿ ಬಂದಾಗ ಕುಡಿತಾ ಇರ್ತೀನಿ, ಅದಕ್ಕೆ ಆಗ್ಲಿ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಎಷ್ಟೆಲ್ಲ ಮೇಲೆ ಹತ್ತಿರು ಜೀವ ಹೋಗಲ್ಲ, ಬರ್ತಾ ಇಲ್ವಲ್ಲ ಏನಿದು ಅಂತ. ಯಾರೋ ಅಂಗಡಿಯವ್ರು ಹೇಳಿದ್ರು ಒಂದಿನ, ಇಲ್ಲೇ ಹಿಂಗೆ ಕುಡಿಬೇಕು ನೀವು, ಇಲ್ಲಿ ನೋಡಿ ಇಲ್ಲಿ ಸಿಗಾಕೊಳ್ಳುತ್ತೆ, ಅದು ಬರೋಲ್ಲ ಈ ಕಡೆ ಅಂತ. ಇದು ಮಿಷಿನ್ ಎಷ್ಟು ವರ್ಷದ ಹಳೇದಿದೆ? ಇದು ಸಾಧಾರಣ ನನ್ನ ಕೈಯಲ್ಲಿ ಒಂದು 35 ವರ್ಷ. ಹಾಂ, 35 ಒಂದು 50-60 ವರ್ಷ ಆಗ್ಬೋದು. 60 ವರ್ಷ ಹಳೆ ಮಿಷಿನ್. ಹಳೆ ಮಿಷಿನ್ ಈಗಳಿಂದ ಅಲ್ಲ ಅದು. ನಮ್ಮ ಅಪ್ಪಯ್ಯ ಸುಮಾರು ಸಾಹೇಬ್ರ ಹತ್ರ, ಹಸನ್ ಸಾಹೇಬ್ರ ಹತ್ರ ಇದ್ದ ಮಿಷಿನ್ ಅಲ್ಲ. ಆಗಳಕ್ಕೆ ಅಪ್ಪಯ್ಯ ಅವರೊಟ್ಟಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಈ ಗುಡಿ ದೇವಸ್ಥಾನ ಹಬ್ಬ, ಅದು ಸೋಡ ಹಬ್ಬಕ್ಕೆಲ್ಲ ಮಾಡೋಕೆ ಹೋಗ್ತಾರೆ. ಹಬ್ಬಕ್ಕೆಲ್ಲ ಇವ್ರು ನಮ್ಮ ತಂದೆಯವ್ರು ಕರೆಸ್ತಿದ್ರು. ಸೋಡ ಮಾಡಿ ಕೊಡೋದು ಮಾತ್ರ, ಮತ್ತೆ ಎಂತ ಇಲ್ಲ. ಯಾರನ್ನ? ನಿಮ್ಮ ತಂದೆಯವ್ರನ್ನ. ನಿಮ್ಮ ತಂದೆನ ಕರೆಸ್ತಿದ್ರು? ಸಾಹೇಬ್ರದ್ದು ಮಿಷಿನ್ ಇದ್ದು, ಮೊದಲು ಸಾಹೇಬ್ರದ್ದು ಹತ್ರ ತಗೊಂಡದ್ದು ಮಿಷಿನ್ ಇದ್ದು. ನಾವು ಒಂದು 60 ವರ್ಷ ಕೆಳಗಡೆ ಮಾಡ್ತಾ ಇದ್ರು. ಇವ್ರ ತಂದೆಯವ್ರನ್ನ ಅವ್ರು ಕರ್ಕೊಂಡು ಹೋಗ್ತಿದ್ರು. ಏನಕ್ಕೆ? ಜಾಸ್ತಿ ಆರ್ಡರ್ ಇದ್ದಾಗ ಸೋಡಾ ಮಾಡೋದಕ್ಕೆ ಇವ್ರು ಹೆಲ್ಪ್ ಮಾಡ್ತಿದ್ರು ಪಾರ್ಟ್ ಟೈಮ್ ಕೆಲಸ. ಆವಾಗ ನೋಡಿ ಕಲ್ತಿದ್ರ. ಆಮೇಲೆ ಅವ್ರ ತಂದೆಯವ್ರು ತಗೊಂಡ್ರು ಆ ಮಿಷನ್. ಆಮೇಲೆ ಅವ್ರ ತಂದೆಯಿಂದ ಇವ್ರಿಗೆ ಬಂತೀಗ. ಅಂದ್ರೆ ಅವ್ರು ಎಷ್ಟು ವರ್ಷ ಯೂಸ್ ಮಾಡಿದಾರೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಒಂದು ಟೋಟಲ್ ಅಷ್ಟೇ ಹೇಳೋದು ಅಷ್ಟೇ. ನನ್ನ ಕೈಗೆ 35 ವರ್ಷ ಆದ್ಮೇಲೆ ನೀವು ನೋಡಿದ್ರೆ 60 ವರ್ಷ. ಇವ್ರು 35, ಅದಕ್ಕೆ ಮುಂಚೆ 30 ವರ್ಷ ನೋಡಿದ್ದೀರಾ. ನಿಮ್ ಕಣ್ಣಿಗೆ ಬಿದ್ದು 65 ವರ್ಷ ಆಗಿದೆ. ಅದು ಅದಕ್ಕಿಂತ ಎಷ್ಟು ಹಳೇದಿದೆಯೋ ಗೊತ್ತಿಲ್ಲ. ಅದು ಹಂಗಿದೆ. ನಮ್ದು ಗಣೇಶ ಗಾಣಿಗಂತ ಹೇಳಿ ಸರ್. ಕಾರ್ಖಾನೆ ಕೆಲಸ ಮಾಡಿಕೊಂಡು ಫಸ್ಟ್ ಕಾರ್ಖಾನೆ ಕೆಲಸ ಮಾಡ್ತಾಯಿದ್ವಿ. ಕಡಿಕಂದ ನಂತರ ಈ ಸೋಡಾ ವ್ಯಾಪಾರ ಶುರು ಮಾಡಿದೆ. ಬರೀ ಸೋಡಾ ಅಂದ್ರೆ ಫಸ್ಟ್ ನಮ್ಮ ತಂದೆಯವ್ರು ಮಾಡ್ತಿದ್ರು. ಅವರೊಟ್ಟಿಗೆ ಅವರು ಮಾಡ್ತಿದ್ರು, ಸ್ವಂತ ಮಾಡ್ತಿದ್ರು, ಬೇರೆ ರೊಟ್ಟಿ ಮಾಡ್ತಿದ್ರು. ಒಟ್ಟಿಗೆ ನಮ್ಮ ಮಾವನ ಮಾವ ಇದ್ದಾಳೆ, ಮಾವನ ಅಂಗಡಿಗೆ ಇದ್ದಿದೆ. ಮಾವನ ಅಂಗಡಿ ಸೋಡಾ ವ್ಯಾಪಾರ ಮಾಡ್ತಿದ್ರು. ಆಗಲೇ ಅಲ್ಲಿ ಇದ್ದಿದ್ದೀನಿ. ಸೋಡಾ ವ್ಯಾಪಾರ ಮಾಡ್ತಿದ್ರಂತೆ. ಅವಾಗ ಮಾವನ ಹೋದಾಗ ನೋಡ್ತಾ ಇದ್ರು. ಸ್ವಲ್ಪ ಅವಾಗ ಇಲ್ಲಿ ಮೈಂಡಿಗೆ ಬಂದಿದ್ದು ಮಾಡಬೇಕು ಅಂತ. ನಾನು ಮಾಡಬೇಕು ಸೋಡಾ ಬೇಡ ಅಂತ ಬಿಟ್ಟಿದ್ದು. ನಾನು ಶುರು ಮಾಡಿದ್ರು ಕೂಡ ಹಾಗೆ. ಕಾಲ ಬಂದಾಗ ಆಟೋಮೆಟಿಕ್ ಬರುತ್ತಂತ. ಕೈ ಹಿಡಿತು ಒಟ್ಟಿನಲ್ಲಿ. ಬೇರೆ ಯಾವುದೇ ನೀವು ತಂಪು ಪಾನೀಯ ತಗೊಂಡ್ರೆ ಅದರಲ್ಲೆಲ್ಲ ಕೆಮಿಕಲ್. ಯಾವುದೇ ತಗೊಳ್ಳಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಪ್ರಚಾರಕ್ಕೆ ಬಿಟ್ಟರೆ ಅದು ಕ್ವಾಲಿಟಿ ಅಂತ ಕೇಳಿದ್ರೆ ಜೀರೋ. ನೀರು ಮತ್ತೆ ಪ್ರಚಾರ ಕೇಂದ್ರ ಕಷ್ಟ ಇರಲ್ಲ. ಇದು ಹೇಗಂದ್ರೆ ನ್ಯಾಚುರಲ್ ಕಣ್ಮುಂದೆ ಆಗುತ್ತಾ, ಜನಕ್ಕೆ ಪುನಃ ಇದು ಬೇಕು ಅನಿಸ್ತು. ಆಮೇಲೆ ಇಲ್ಲಿನವ್ರದ್ದೆ ಅದು ಯಾರೋ ಎಲ್ಲೋ ಮಾಡಿ ಯಾರಿಗೋ ಕಳಿಸುವಂಥದ್ದು, ಆಮೇಲೆ ತಗೊಂಬಂದು ಯಾರೋ ಕುಡಿಯುವಂಥದ್ದಲ್ಲ. ನಮ್ಮ ಕಣ್ಮುಂದೆ ಮಾಡೋದು. ಮತ್ತು ನಮ್ಮ ದೇಶದ ಇದು ನಮ್ಮೂರಿಗೆ ನೀರು, ನಮ್ಮೂರಿದೆ ಶುಂಠಿ, ನಮ್ಮೂರಿನವರೇ ಮಾಡುದು, ಕುಡಿದು ಸಹ ನಮ್ಮೂರಿನವರೇ. ಇದು ಉಡುಪಿ ಮತ್ತು ಮಂಗಳೂರಿನಲ್ಲಿ ಗೋಲಿ ಸೋಡ ಗೊತ್ತಿಲ್ಲದಿರೋ ಮಗುವೇ ಇಲ್ಲ ಹಾಗೆ. ಎಲ್ರಿಗೂ ಗೋಲಿ ಸೋಡ ಬರುತ್ತೆ. ಅಷ್ಟು ಪಾಪ್ಯುಲಾರಿಟಿ ಹೇಗಂದ್ರೆ ಒಂದೇನು ಬೋರ್ಡ್ ಇಲ್ಲ ಎಲ್ಲೂ ಕೂಡ. ಗೋಲಿ ಸೋಡಾ ಅಂಗಡಿ, ಗೋಲಿ ಸೋಡಾ ಕುಡಿಯಿರಿ, ಯಾವುದು ಪ್ರಚಾರವೇ ಇಲ್ಲ. ಯಾವ್ದೋ ಹೀರೋ ಅಥವಾ ಹೀರೋಯಿನ್ ಬಾಯರ್ಕೆ ಆಗ್ತಾ ಇದೆ, ಯಾವ್ದೋ ಕಾರ್ ಮೇಲೆ ಜಂಪ್ ಮಾಡ್ಕೊಂಡ್ಬಂದು ಎಗರ್ಕೊಂಡ್ಬಂದು ಕೊನೆಗೆ ಯಾವ್ದು ಇಲ್ಲ. ಗೋಲಿ ಸೋಡಾ ಪ್ರಚಾರನೇ ಇಲ್ಲ, ಒಂದು ಪೆಕ್ಸ್ ಕೂಡ ಇಲ್ಲ. ಅದು ಜನ ಕುಡಿತಾರೆ ಹಾಗೆ. ಅದು ಅಷ್ಟು ತಾಕತ್ತಿದೆ ಆ ದಿವಸಿಗೆ. ಹಾಗೆ ಮುಂದುವರಿಬೇಕಂತಂದ್ರೆ ಅದನ್ನ ಪ್ರಾಡಕ್ಟ್ ಮಾಡ್ತಾರೆ ಇಂಥವ್ರು, ಇವ್ರಿ ಅಂತಾರೆ. ಇಂಥವ್ರದ್ದು ಹೊಣೆಗಾರಿಕೆ ಇದೆ. ಅದನ್ನ ಶುದ್ಧವಾದ ನೀರಿನಲ್ಲಿ ಹಾಕೋದು, ಬಾಟ್ಲಿ ಕ್ಲೀನಿಂಗು, ಅವ್ರು ಇವ್ರು ಕೂಡ ಹಾಗೆ ಮಾಡ್ಬೇಕು. ಈಗ ಸದ್ಯಕ್ಕೆ ಎಲ್ಲರೂ ಹಾಗೆ ಮಾಡ್ತಿರೋದಕ್ಕೆ ಪಾಪ್ಯುಲಾರಿಟಿ ಇದೆ. ಮುಂದೂ ಕೂಡ ಇವ್ರು ಹಾಗೆ ಮಾಡ್ಬೇಕು ನನ್ನದೊಂದು ವಿನಂತಿ ಅವರಲ್ಲಿ. ಇವತ್ತು ಈ ಬೆಳಿಗ್ಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಖಾಲಿ ಆಗೋಗಿರುತ್ತೆ. ಅಂದ್ರೆ ಅಷ್ಟೇ ಮಾಡ್ಕೊಡೋದು. ಆಮೇಲೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಎಲ್ಲ ಹೆಂಗೆ ಅಂತ? ಡೇಟ್ ಇಲ್ಲ, ಒಂದ್ ದಿವಸ ಖಾಲಿ ಆಗುತ್ತೆ. ಅದು ಖಾಲಿ ಆಗಿ 2 ದಿವಸ ತೊಂದ್ರೆ 2 ದಿವಸ ಅಂದ್ರೆ ಈಗ ಯಾರು ಕುಡ್ದಿಲ್ಲ ಅನ್ನೋದು 2 ದಿನದವರೆಗೂ ಅದ್ರದ್ದು ಏನೋ ಇದಿಲ್ಲ, ಆಮೇಲೆ ಹಾಳಾಗ್ತದೆ. ಒಂದು ಬಾಕ್ಸಿಗೆ 150 ರೂಪಾಯಿ.
150 ಒಂದು ಬಾಕ್ಸಿಗೆ 150 ರೂಪಾಯಿ ಕೊಡ್ತೀರಾ? ಒಂದು ಬಾಕ್ಸಲ್ಲಿ ಎಷ್ಟು ಬರುತ್ತೆ? 24 2 ಡಜನ್ಗೆ ನೀವು ಎಷ್ಟು ಕೊಡ್ತೀರಾ? 150 ರೂಪಾಯಿ 2 ಡಜನ್ಗೆ. ಅಂದರೆ 180 ml 24 ಬಾಟ್ಲು ಒಂದು ಬಾಕ್ಸ್ ಆಗುತ್ತೆ. ಒಂದು ಬಾಕ್ಸ್ಗೆ ನೀವು 150 ರೂಪಾಯಿ. ಅದೇ 300 ml ಆದರೆ ಒಂದು ಬಾಕ್ಸ್ 200 ರೂಪಾಯಿ. 200 ರೂಪಾಯಿ ತೊಗೊತೀರಾ? 200 ರೂಪಾಯಿ ಅಂದರೆ 8 × 14 420 8 ರೂಪಾಯಿ. ಒಂದು ಬಾಟ್ಲು 8 ರೂಪಾಯಿ. ಒಂದು ಬಾಟ್ಲು 8 ರೂಪಾಯಿ ಕೊಡ್ತೀರಾ ನೀವು? ಬಂದರೆಲ್ಲ ಬಿದ್ದೋಯ್ತಲ್ಲ ಮೀನು ವ್ಯಾಪಾರಲ್ಲೇ. ಇಲ್ಲಿ ಪಕ್ಕದಲ್ಲೇ ಇದಿದೆ ಬಂದರು ಮಸ್ಕಿಯ ದೋಮೆ ಇದೆ. ಅದು ಇವಾಗ ಸ್ವಲ್ಪ ಮಾರ್ಕೆಟಿಂಗ್ ಇಲ್ಲ, ಹಾಗಾಗಿ ಎಲ್ಲ ಫುಲ್ ಮಾರ್ಕೆಟ್ ಬಿದ್ದೋಗಿದೆ. ಗಂಗೊಳ್ಳಿಯಲ್ಲಿ ಹೆಂಗಂದ್ರೆ ಫಿಶಿಂಗ್ ಇದ್ರೆ ಚೆನ್ನಾಗಿರುತ್ತೆ, ಫಿಶಿಂಗ್ ಇಲ್ಲ ಅಂದ್ರೆ ಇಲ್ಲ. ಈ ವರ್ಷ ಫಿಶಿಂಗ್ ಇಲ್ಲ. ಈ ವರ್ಷ ಫಿಶಿಂಗ್ ಇಲ್ಲ, ಇಡೀ ವರ್ಷ ಬಿಟ್ಬಿಡ್ತಾರೆ ಹಂಗೆ ಆಗಲ್ಲ. ಈಗ ಮೀನುಗಳು ಸಿಗಲ್ಲ ಅವ್ರಿಗೆ, ಮೀನು ಜಾಸ್ತಿ ಸಿಕ್ಕಿದಾಗ ಅವ್ರಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಮತ್ತೆ ಅವ್ರಿಗೆ ದುಡ್ಡು ಬರುತ್ತೆ. ಕಷ್ಟ 100 ಬುಟ್ಟಿ 150 200 ಬುಟ್ಟಿ 500 400 ಬುಟ್ಟಿ ಮೀನು ಇರುತ್ತೆ. ಈಗ ವಾರ 10 ಬುಟ್ಟಿ 15 ಬುಟ್ಟಿ 20 ಬುಟ್ಟಿ ಇರುತ್ತೆ. ಅವ್ರಿಗೂ ಲಾಭ ಇಲ್ಲ, ಅವ್ರು ಖರ್ಚು ಮಾಡೋದು ಹಾಗೆ. ಮತ್ತೆ ಒಂದು ಉಡುಪಿ ದಕ್ಷಿಣ ಕನ್ನಡದಲ್ಲಿ ಹೆಂಗಂದ್ರೆ ಎಲ್ಲ ನಿಂತಿರೋದು ಮೀನಿನ ಮೇಲೆ. ಫಿಶಿಂಗ್ ಚೆನ್ನಾಗಿದೆ, ಎಲ್ಲ ಜನರು ಹಣ ಇರುತ್ತೆ, ಅದಿಲ್ಲ ಇಲ್ಲ. ಅಂದ್ರೆ ಮೂಲತಃ ನೀವು ಹೇಳ್ತಿರೋದೇನಂದ್ರೆ ಈಗ ಮೀನುಗಾರಿಕೆ ಅವಲಂಬಿಸಿ ಅಲ್ಲ, ಅಂದ್ರೆ ಮೀನುಗಾರಿಕೆಯಿಂದ ಯಾಕೆ ಆ ಥರ ಅವಲಂಬಿಸಿದ್ದಾರೆ ಅಂತಂದ್ರೆ, ನೀವು ಇಲ್ಲಿರೋರೆಲ್ಲ ಮೀನು ಹಿಡಿಯೋದಕ್ಕೆ ಹೋಗುವಂಥವ್ರು ಅಥವಾ ಅದನ್ನ ಮಾರಾಟ ಮಾಡುವಂಥವ್ರು, ಅದನ್ನ ನಂಬ್ಕೊಂಡಿರುವಂಥ ಆ ಬಿಸ್ನೆಸ್ನ ನಂಬ್ಕೊಂಡಿರುವಂಥ ಜೀವನ ನಡೆಸ್ತಿರುವಂಥ ಜನ. ಸೊ ಹಂಗಾಗಿ ಅವರು ದುಡ್ಡು ಖರ್ಚು ಮಾಡಬೇಕು ಅನ್ನೋದಾದ್ರೆ ಅವ್ರ ಹತ್ರ ದುಡ್ಡು ಬರ್ಬೇಕಂದ್ರೆ ಮೀನುಗಾರಿಕೆ ನಡಿಬೇಕು. ಈ ಸೈಕಲ್ ಇದೆ. ಸೊ ಮೀನ್ ಮೇಲೆ ಎಲ್ಲರೂ ಜೀವನ ಆಧಾರ ಆಗಿದೆ. ಜೀವನ ಹಾಗೆ ಮೀನುಗಾರಿಕೆ ಮೇಲೆ ಅದು ಬಿದ್ದೋಯ್ತು, ಜನ ಎಲ್ಲ ಬಿದ್ದೋದಂಗೆ. ಅದು ಚೆನ್ನಾಗಿದೆ, ಜನ ಎಲ್ಲ ಚೆನ್ನಾಗಿದ್ದಂಗೆ. ಮೀನಿದ್ರೆ ಮಾತ್ರ ಸ್ವಲ್ಪ ವ್ಯಾಪಾರ ವ್ಯವಹಾರ ಎಲ್ಲ ಒಳ್ಳೆ ನಡೀತಿಲ್ಲ ಅಂತ ಇರುವುದಿಲ್ಲ. ಇಲ್ಲಾಂದ್ರೆ ಜನ ಖರ್ಚು ಮಾಡಲ್ಲ, ಮನೇಲೆ ನೀರಿಗೆ ನಿಂಬೆಹಣ್ಣು ಅದೇ ಮನೇಲೆ ನಿಂಬೆಹಣ್ಣು ಜ್ಯೂಸ್ ಕುಡ್ಕೊಂಡು ಬಿಡಪ್ಪ ಅಂತ ಇರ್ತಾರೆ. ಒಂದು ಸ್ವಲ್ಪ ಟೈಮ್ ಸ್ವಲ್ಪ ಟೈಮ್ ಮಾಡೋದು ಗಾಡಿ ಮತ್ತೆ ಮಾಡೋಕ್ಕಾಗ್ತಿಲ್ಲ, ಸೈಕಲಲ್ಲಿ ಮಟ್ಟಕ್ಕೆ ಆಗೋದಿಲ್ಲ. ಸೈಕಲ್ ಅಂತ ನಿಮ್ಮ ಮನೇಲಿ ಯಾರು ಮುಂದುವರ್ಸಕ್ಕೆ ಮುಂದೆ ಮಕ್ಕಳು ಇಬ್ಬರು ಹುಡುಗ ಹುಡುಗಿ ಅವ್ರಿಗೆಲ್ಲ ಎಜುಕೇಶನ್ ಆಗ್ತಾ ಇದೆ. ಈ ಫೀಲ್ಡ್ ಕಡೆ ಬರೋಲ್ಲ, ಎಷ್ಟು ಸಾಗುತ್ತೆ ಅಷ್ಟು ಮಾಡ್ತಾರೆ. ಅದಾದ್ಮೇಲೆ ಮದನವನ ಅಂತ ಇದು ಮಾಡೋದು ಅಷ್ಟೇ. ಈಗ ನಿಮ್ಮ ತಲೆಮಾರಲ್ಲಿ ನೀವು ಆದ್ಮೇಲೆ ಮುಂದೆ ಗೋಲಿ ಸೋಡಾ ಮಾಡುವಂಥವ್ರಿಲ್ಲ, ಅಟ್ಲೀಸ್ಟ್ ಪಾರ್ಟ್ ಟೈಮಲ್ಲೂ ಮಾಡೋಕ್ಕೆ ಮನಸ್ಸೇನಿಲ್ಲ. ಈಗ ಯಾರು ಮಕ್ಕಳು ಮಾಡೋದು ಇಲ್ಲ. ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ? ಈಗ ನಾವು ಒಟ್ಟು ನೀವು ಮಕ್ಕಳಿಬ್ಬರು 4 ಜನ, 4 ಒಂದು 5 ಜನ ಇರುತ್ತೆ. ಅಮ್ಮ ಇದ್ದಾರೆ. ತಂದೆಯವರು ಹೋಗಿ ಸುಮಾರು ವರ್ಷ ಆಗಿದೆ. ಸುಮಾರು ವರ್ಷ. ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು. 7 ವರ್ಷ ಆಯ್ತು. ಅವ್ರು ಕೊನೆವರೆಗೂ ಇದೇ ಮಾಡ್ಕೊಂಡಿದ್ರಾ? ಇಲ್ಲ, ಮಾಡೋದಿಲ್ಲ. ಪಾಟ್ಲಿ ಎಲ್ಲ ಮಾಡ್ತಿದ್ರು. ಅಲ್ಲ, ಅಂದ್ರೆ ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋವರೆಗೂ ಮಾಡ್ತಿದ್ರು. ಇದೆ ಗೋಲಿ ಸೋಡಾನೇ. ಒಟ್ಟಿನಲ್ಲಿ ಇಷ್ಟು ವರ್ಷ ಗೋಲಿ ಸೋಡಾ ಮಾಡಿ ಜೀವನ ಮಾಡಿದ್ವಿ, ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ವಿ. ನೆಕ್ಸ್ಟ್ ನಿಮ್ಗೆ ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಗೋಲಿ ಸೋಡಾ ಮಾಡಿ ಇನ್ನೊಬ್ರು ಯಾರಾದ್ರೂ ಒಬ್ಬ ಶಿಷ್ಯನ ರೆಡಿ ಮಾಡಿ ಗೋಲಿ ಸೋಡಾ ಸಂಸ್ಕೃತಿಯನ್ನು ಮುಂದುವರಿಸುವ ಹಾಗೆ ಮಾಡಿ, ನಿಮಗೆ ಬಿಡಬೇಡಿ ಅಷ್ಟೇ. ಥ್ಯಾಂಕ್ ಯು ನಿಮ್ಮ ಟೈಮ್ಗೆ. ಆಮೇಲೆ ಒಂದು ಒಳ್ಳೆ ಗೋಲಿ ಸೋಡಾ ಕೊಟ್ರಿ. ಮಾತಾಡ್ತಾ ಒಂದು ಗೋಲಿ ಸೋಡಾ ಖಾಲಿ ಮಾಡಿದ್ದೀನಿ.